ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಹೇಳಪ್ಪ ರಾಜಾ. ಗುಡ್ ಮಾರ್ನಿಂಗ್. ಫುಲ್ ಬ್ಯುಸಿ ಆಗೋಗ್ಬಿಟ್ಟಿದ್ದೀರಾ? ಬೇಗ ಮುಗಿದ್ರೆ ಬೇಗ ಹೋಗ್ಬೋದಲ್ಲ. ಕೊಡಬೇಕು ಮನು, ಹಂಗೆ ಹಾಕಿದ್ರೆ ಆಗಲ್ಲ. ಕೊಡ್ವಿ ಹಾಕಬೇಕು. ನಾನು ಹಾಕ್ತೀನಿ, ಬಾ ನೀನು ಕ್ಲಿಪ್ ಹಾಕ್ಕೊಂಡು ಬಾ, ನಾನು ಹಾಕ್ತೀನಿ. ಬಟ್ಟೆ ಒಣಗಾಕೋಣ ಅಂತ ಟೆರೆಸಿಗೆ ಬಂದಿದ್ದೀವಿ ಬೆಳಗ್ಗೆ. ನೆನ್ನೆ ಎಲ್ಲ ಬ್ಯಾಕ್ ಟು ಬ್ಯಾಕ್ 3 ರೌಂಡ್ಸ್ ಹಾಕ್ಬಿಟ್ಟು ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ಇವಾಗ ಇಬ್ಬರು ಬಂದರೆ ಬೇಗ ಆಗತ್ತಲ್ಲ ಅಂತ ಬಂದಿದ್ದೀವಿ. ಇವಾಗ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿಂದು ನೆಕ್ಸ್ಟು ಕುಕ್ಕಿಂಗ್ ರೆಡಿ ಮಾಡಬೇಕು. ಎಲ್ಲ ಒಂದು ಸ್ಟ್ರೆಚ್ಚಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಟ್ಯೂಸ್ಡೇ ಇರೋದ್ರಿಂದ ಆಬ್ವಿಯಸ್ಲಿ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಇರುತ್ತೆ. ಸೊ ನೋ ಟೆನ್ಷನ್, ಏನು ಮಾಡೋದು ಅಂತ. ಬಟ್ಟೆ ಒಣಗಾಕಿದೆ, ಬಂದ್ವಪ್ಪ. ಎಳೇ ಬಿಸಿಲಿದೆ ಮೇಲ್ಗಡೆ. ಚೆನ್ನಾಗ್ ಅನ್ನಿಸ್ತು. ಚೆನ್ನಾಗ್ ಒಂಥರ ಸನ್ ಬಾತ್ ಮಾಡ್ದಂಗೆ ಫೀಲ್ ಆಯ್ತು ಅಲ್ವಾ ಮನು? ಸೀದೋಯ್ತಾ? ಒಳ್ಳೆ. ನನಗೆ ಬಿಸಿಲು ತುಂಬ ಇಷ್ಟ. ಸೊ ಹಂಗಾಗಿ ನನಗೆ ನಡೆಯುತ್ತೆ. ಆಯ್ತು, ಈಗ ಹೋಗು, ಮತ್ತೆ ಇಲ್ಲಿ ಕೂತ್ಕೋಬೇಡ. ಡೌನ್ಲೋಡ್ಗೆ ಹಾಕ್ಬಿಟ್ಟು ಹೋಗ್ತೀಯಾ? ಸೊ ಇವಾಗ ನಾನು ಮನನ್ ಕಳಿಸ್ತಾ ಇದ್ದೀನಿ. ಹಾಲು ಚಿಕನ್ನು ಎಲ್ಲ ತೊಗೊಂಡು ಬಂದ್ಬಿಡು ಅಂತ. ಅಷ್ಟೊತ್ತಿಗೆ ನಾನು ಅಲ್ಲಿ ಅಡುಗೆ ಮನೆಗೆ ಹೋಗಿ ಬಾಕಿದೆಲ್ಲ ರೆಡಿ ಮಾಡಿಕೊಂಡು ಪಟಪಟ್ಟನ್ನು ಮುಗಿಸ್ಕೋಬೇಕು. ಇನ್ನು ಕೆಲಸದ ಹುಡುಗಿ ಬಂದಿಲ್ಲ. ಆ ಹುಡುಗಿಗೆ ಇವತ್ತು ಹೇಳ್ಬೇಕು ನನಗೆ ಒಂದು 9:30 10ಗೆ ಬಂದು ಮುಗಿಸ್ಕೊಂಡು ಹೋಗಮ್ಮ ಅಂತ. ಅದು 11:30 to 12 o'clock ಮಾಡುತ್ತೆ. ತುಂಬ ಲೇಟಾಗಿ ಹೋಗ್ಬಿಡತ್ತೆ. ಏನು ಕೆಲಸಗಳೇ ಆಗಲ್ಲ ಅಂತ ಫೀಲ್ ಆಗುತ್ತೆ ನನಗೆ. ಸೊ ಅಷ್ಟು ನಡೀತಾ ಇದೆ. ಸರಿ, ಹೋಗಿ ಅದನ್ನು ಡೌನ್ಲೋಡ್ಗೆ ಹಾಕ್ಬಿಟ್ಟು ತಗೊಂಡು ಬಾ ಆಯ್ತಾ? ನಾನು ಕಿಚನ್ಗೆ ಹೋಗ್ತೀನಿ ಹಂಗಾದ್ರೆ. ಟ್ಯೂಸ್ಡೇ ಮಾರ್ನಿಂಗ್ ಫಸ್ಟ್ ಕೆಲಸ ಏನಂದರೆ ಚಿಕನ್ ತಗೊಳಕ್ಕೆ ಬಂದಿದ್ದೀವಿ. ನಮ್ಮ ಚಿಕನ್ ಇಲ್ಲಿ ರೆಡಿ ಆಗ್ತಾ ಇದೆ. ನಮ್ಮ ಬಾಯ್ ರೆಡಿ ಮಾಡ್ತಾ ಇದ್ದಾನೆ ನೋಡಿ ಅಲ್ಲಿ. ಹೆಂಗೆ ಅಂದರೆ ಮನುಷ್ಯರದ್ದು ಜೀವನ ಏನೇ ಆದ್ರೂ ಕಂಪ್ಲೇಂಟ್ ಮಾಡೋಕ್ಕೆ ಜಾಸ್ತಿ. ಓಕೆ, ಹೋದ ವಾರ ಎಲ್ಲ ಮಳೆ ಬರ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರು. ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಹಿಂಗಾದರೂ ಬೈತೀವಿ, ಹಂಗಾದರೂ ಬೈತೀವಿ. ಇದೇ ಮನುಷ್ಯನ ಗುಣ ಆ್ಯಕ್ಚುಲಿ. ಸೊ ನಮ್ಮದು ಹಂಗೆ ಆಗ್ಬಿಟ್ಟಿದೆ. ಏನಾದರೂ ಒಂದು ಕರ್ಸ್ ಮಾಡ್ತಾನೆ ಇರಬೇಕು ಎವ್ರಿ ಡೇ. ಆವಾಗಲೇ ಜೀವನ ಮುಂದಕ್ಕೆ ಸಾಗೋದು. ಇವ್ರು ನೋಡಿ, ಕೆಳಗಡೆ ಎಲ್ಲ ಕೋಳಿ, ಮೇಲ್ಗಡೆ ಎಲ್ಲ ಗಿಡಗಳು ಚೆನ್ನಾಗಿಟ್ಟವ್ರೆ. ಏನಿಲ್ಲ, ಇವತ್ತು ಚಿಕನ್ ಮಾಡ್ಕೊಬಿಟ್ಟು ಆದರೆ ನಾಳೆವರೆಗೂ ಅದೇ ತಿನ್ನಬೇಕು ಅಂತ ಪ್ಲಾನ್ ಇರೋದು. ಯಾಕಂದರೆ ಇವಾಗ 2 days ಒನ್ಸ್ ಕರಿ ಮಾಡಬೇಕು. ಏನಾದರೂ ಜಾಸ್ತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಬೇಡ ಕುಕ್ಕಿಂಗಲ್ಲಿ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ನೋಡೋಣ ಹೆಂಗಾಗುತ್ತೆ. ಟೈಮಿಗೆ ಲಗಾಮೇ ಇಲ್ಲ. ಅಲ್ಲೇ 12 ಗಂಟೆ ಆಗಕ್ಕೆ ಬಂತು. ಹಿಂಗೆ ಹೋಗಿ ಕಿಚನಲ್ಲಿ ಅರ್ಧ ಗಂಟೆ ಕೆಲಸ ಮಾಡ್ಕೊಂಡು ಬರೋಣ ಅನ್ನೋ ಅಷ್ಟರಲ್ಲಿ 12 ಗಂಟೆಗೆ 10 ನಿಮಿಷ ಐತೆ. ಮನು ಕಾಫಿ ತಂದು ಕೊಡ್ತಾ ಇದ್ದೀನಿ. ತೊಳಪ್ಪ. ಥ್ಯಾಂಕ್ ಯು ವೆರಿ ಮಚ್. ಬೆಳಗ್ಗೆ ಒಂದೇ ರೌಂಡ್ ಕಾಫಿ ಕೊಟ್ಟಿದ್ದು, ಹಾಲು ಖಾಲಿ ಆಗಿತ್ತು. ಪುನಃ ಟೆರೇಸ್ಗೆ ಹೋದ್ವಲ್ಲ, ಆಮೇಲೆ ಇವಾಗ ಹೋಗಿ ತಂದ್ರು. ಅವರಿಗೂ ಮಾಡಿಕೊಟ್ಟು ನಾನು ಕುಡಿತಾ ಇದ್ದೀನಿ. ಹೊರಗಡೆ ನೋಡಿದ್ರೆ ಎಗ್ಗ ಮುಗ್ಗ ಬಿಸಿಲಿದೆ, ಆದ್ರೂ ಒಳಗಡೆ ಚಳಿ ಆಗ್ತಾ ಇದೆ. ಒಳಗಡೆ ವಿಂಡೋಸ್ ಎಲ್ಲ ಓಪನ್ ಬಿಟ್ಟು ಸೂರ್ಯನ ಒಳಗೆ ಬರಕ್ ಬಿಟ್ರೆ ಒಳಗಡೆ ಬಿಸಿ ಇರುತ್ತೆ. ಓಪನ್ ಮಾಡು. ನೀನ್ ಮಾಡಲ್ವಲ್ಲ. ನನ್ ಮೇಲೆ ಏನು ಕೇಳ್ತೀಯ? ವಿಂಡೋ ಪಕ್ಕ ಕೂರದ್ ನೀನ್ ತಾನೇ. ಒಂದು ವಿಂಡೋ ಓಪನ್ ಮಾಡೋದ್ರಲ್ಲಿ ಏನಾಗುತ್ತೆ? ಟಿ ಶರ್ಟ್ ಎಲ್ಲ ಗಲೀಜ್ ಅದು. ಲೋಗೋ ಅಲ್ಲ, ಏನೋ ಪೌಡ್ರು. ನಾನ್ ಪೌಡರ್ ಹಾಕೋದೇ ಇಲ್ವಲ್ಲ, ನೀನ್ ಹಾಕೊಂಡು ನನ್ಗೆ ಬರ್ಸಿರ್ತೀಯ. ನಾನು ಮುಖನೇ ತೊಳ್ದಿಲ್ಲ. ಈ ಮುಖ ತೊಳ್ದಿರಂಗ್ ಕಂಡತ್ತ. ಮುಖ ತೊಳ್ದಿದ್ದೀನಿ, ಸೋಪ್ ಎಲ್ಲ ಏನು ಹಾಕಿಲ್ಲ. ಜಸ್ಟ್ ಹಿಂಗ್ ನೀರ್ ಹಾಕೊಂಡು ಬಂದಿದ್ದು ಬೆಳಗ್ಗೆ. ಇವಾಗ ಅಡ್ಗೆ ಎಲ್ಲ ಆದ್ಮೇಲೆ ನೀಟಾಗಿ ಹೋಗಿ ತೊಳ್ಕೊಂಡು ಬರ್ಬೇಕು. ಊಟ ಕೊಟ್ಬಿಟ್ಟು ಏನಾದ್ರು ಆಗತ್ತೆ. ಇನ್ನೊಂದು 1/2 hour ಸಾಂಬಾರ್ಗೆ ಇಟ್ಟಿದ್ದೀನಿ. ಚಿಕನ್ ಒಂದು ಡ್ರೈ ಮಾಡಬೇಕು, ಅದೇನು ಬೇಗ ಆಗೋಗತ್ತೆ. ಅದಕ್ಕಿಂತ ಮೊದಲು ಬಿಸಿ 1 ಕಪ್ ಹಾಲು ಕುಡಿದ್ಬಿಡೋಣ, ಬೆಚ್ಚಗಾಗತ್ತೆ ಬಾಡಿ. ಹಿಂಗೆ ನೋಡಿ, ಅನ್ಪ್ಲಾನ್ಡ್ ಕೆಲಸಗಳು ಬಂದ್ಬಿಟ್ರೆ ಸಡನ್ ಆಗಿ ಹೊರಗಡೆ ಹೊರಟ್ಬಿಡ್ತಾರೆ. ದೂರ ನಿಂತ್ಕೊಳ್ಳಪ್ಪ, ಸಾಕು. ನನ್ನ ಇಷ್ಟ. ನೀನ್ ಮನೇಲಿ ಹೊಡಿಬೇಡ ಅಂದ್ರೆ ಆಚೆ ಬಂದು ಹೊಡ್ಕೊಂತ ಇದ್ದೀನಿ. ನನಗೆ ಮೊಕಕ್ಕೆ ಬರತ್ತದು. ಬಿಡು, ನನ್ನ ಇಷ್ಟ ಬಂದಷ್ಟು ಹೊಡ್ಕೊಂಡು. ಏಯಪ್ಪ, ಸ್ಕಿನ್ನಿಗೆ ಹೊಡ್ಕಂತೀಯಲ್ಲ ಮನು ಡೈರೆಕ್ಟಾಗಿ. ಆಯ್ತಾ? ನನ್ನ ಪಕ್ಕಕ್ಕೆ ಬರಬೇಡ. ನೀನು ನನ್ನ ಪಕ್ಕಕ್ಕೆ ಬರಬೇಡ. ಅವರು ಒಂದು ಸ್ವಲ್ಪ ಸ್ಪ್ರೇ ಮಾಡ್ಕೊಂಡ್ರೆ ಏನಾಗಲ್ಲ. ಜಾಸ್ತಿ ಅಂದರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಬಾಟ್ಲು ಸ್ಪ್ರೇ ಮಾಡಿಬಿಡ್ತಾರೆ. ಅದು ಮೊಕಕ್ಕೆ ಬಡ್ದಂಗೆ ಆಗುತ್ತೆ. ನನಗೆ ಆಗೋದೇ ಇಲ್ಲ, ನನಗೆ ಅಷ್ಟೊಂದು ಪರ್ಫ್ಯೂಮ್ ಸ್ಮೆಲ್ಲು. ಸೊ ಎಷ್ಟೊತ್ತಾಗತ್ತೆ? ಸ್ಮಾರ್ಟ್ ಆಗಿದ್ದೀನಿ. ಫುಲ್ಲು ಸಾಲ್ಟ್ ಆ್ಯಂಡ್ ಪೆಪ್ಪರ್. ಸಾಲ್ಟ್ ಆ್ಯಂಡ್ ಪೆಪ್ಪರ್ ಫುಲ್ ಹ್ಯಾಂಡ್ಸಮ್. ಯಾಕೆ ಹೇಳ್ತೀಯಾ? ಶೇವಿಂಗ್ ಮಾಡಿಲ್ಲ. ನಮ್ದು ಹೆಂಗೆ ಅಂದ್ರೆ ಉಪೇಂದ್ರ ಇದ್ದಂಗೆ, ಹಂಗೆ ತಳಕು ಬಳಕು ಜೀವನ ಇಲ್ವೇ ಇಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೆಲ್ಕಮ್. ಸರಿ, ಓಕೆ, ಬಾಯ್. ಬಾಯ್. ನಾನು ಡೋರ್ ಕ್ಲೋಸ್ ಮಾಡ್ಕೊಂತೀನಿ, ಕಾಲ್ ಮಾಡು. ಓಕೆ.
ಸೊ ಇವಾಗ ನಾನು ಮನು ಬರೋಷ್ಟರಲ್ಲಿ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು. ಕಿಚನ್ದು ಅರ್ಧ ಕೆಲಸ ಮುಗ್ದೋಗಿದೆ, ಇನ್ನೊಂದು ಅರ್ಧ ಇದೆ. ಅದನ್ನ ಮುಗಿಸ್ಬಿಟ್ಟು ಬಂದು ರಿಪೋರ್ಟಿಂಗ್ ಒಂದಿದೆ ನಂದು, ಅದೊಂದು 20 ನಿಮಿಷ ಅರ್ಧ ಗಂಟೆ ಆಗುತ್ತೆ ರಿಪೋರ್ಟಿಂಗ್ ಮಾಡೋದಕ್ಕೆ. ಅದನ್ನ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ಮನು ಬಂದ್ಮೇಲೆ ಫ್ರೀ ಆಗ್ತೀನಿ 2 ಗಂಟೆ ತನಕ. ಟೈಮು 12 ಗಂಟೆ, ಇನ್ನೂ 2 hours ಇದೆ, ಬೇಜಾನ್ ಟೈಮ್ ಆಯ್ತು. ಏನಪ್ಪ ಆರಾಮಾಗಿ ಮೊಬೈಲ್ ನೋಡ್ಕೊಂಡು ಕೂತ್ಬಿಟ್ಟಿದ್ಯಾ? ಏನ್ ಮಾಡೋದು, ಏನು ಕೆಲಸ ಇಲ್ಲ, ಅದಕ್ಕೆ ನೋಡ್ಕೊಂಡು ಕೂತಿದ್ದೇನೆ ಅಷ್ಟೇ. ನನಗೆ ಮಾಡಕ್ಕೆ ಬೇಜಾನ್ ಕೆಲಸ ಇದೆ, ಮಾಡಕ್ಕೆ ಮೂಡಿಲ್ಲ. ಮಾಡಕ್ ಮೂಡ್ ಇದೆ ಬಟ್ ಕೆಲಸ ಇಲ್ಲ. ಮಾಡ್ಕೊಡು, ನಂದು ಹೇಳ್ಕೊಡ್ತೀನಿ. ನಿಂದು ಗೊತ್ತಿದ್ರೆ ನಿಂದೆ ಮಾಡ್ತಾ ಇದ್ದೆ. ಏನ್ ಮಾಡೋದು, ನಿದ್ದೆ ಬರ್ತಾ ಇದೆ ಬಟ್ ಮಲ್ಕೊಳಕ್ಕಾಗಲ್ವೇ, ಇವಾಗ ಆಫೀಸ್ ಅವರ್ಸ್ ಅಲ್ಲಿ ಇದ್ದೀನಿ. ಬಟ್ ಇದು ಮಾಡ್ಬೋದು, ನಿದ್ದೆ ಬರ್ತೀನಿ, ನಿದ್ದೆ ಹೋಗೋಂಗ್ ಮಾಡ್ಬೋದು. ಪ್ಲಾನ್ ಇದೆ? ಏನು ಇಲ್ಲ, ಪ್ಲಾನೇ ಇಲ್ಲ ನಮ್ಮ ಹತ್ರ. ಯಾವ ಪ್ಲಾನು ವರ್ಕೌಟ್ ಆಗಲ್ಲ ನಮ್ಮ ಹತ್ರ. ಬೇಕಾ? ಮಾಡಿದ್ರೆ ಬೇಕು. ನೀನು ಹಿಂಗೆ ಮುಖ ಮಾಡ್ಕೊಂಡು ಕೇಳಿದಾಗ ನನಗೆ ಹೊಟ್ಟೆ ಉರಿದೋಗ್ಬಿಡುತ್ತೆ. ಮೂಡಿಲ್ಲ ಅಂದ್ರೂ ಹೋಗಿ ಮಾಡಿಕೊಟ್ಬಿಡ್ತೀನಿ. ಬಾ ಜೊತೆಗೆ ಬಾ. ಜೊತೆಯಲ್ಲಿ 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 ಇರುವೆನು ಹೀಗೆ ಎಂದು ಮಾಡೋಣ. ಬಾ, ಹಾಲು ಬಿಸಿ ಮಾಡು, ನಾನು ಮಿಕ್ಸ್ ಮಾಡ್ಕೊಡ್ತೀನಿ ಆಯ್ತಾ. ಅವಾಗೆಲ್ಲ ಅಷ್ಟು ಹಣ್ಣುಗಳೆಲ್ಲ ತಂದು ಬಿಡಿಸಿ ಎಲ್ಲ ಕೊಡೋರು ನಮ್ಮ ಯಜಮಾನ್ರು. ಇವಾಗ ಬಿಟ್ಟವ್ರೆ, ಕೇರೇ ಮಾಡಲ್ಲ ಅಂತೀನಿ ನನ್ನ ಮೇಲೆ. ಊರಿಗೆ ಹೋಗಿ ಬಂದಾಗ್ಲಿಂದ ಏನಪ್ಪಾ ನೀನ್ ನಮ್ಮನ್ನ ಕೇರ್ ಮಾಡ್ದ ಊರಿಗೆ ಬಿಟ್ಟೋದಾಗ? ನೀನೇ ತಂದೆ ಬಿಟ್ಟು ಬಂದಿದ್ದು, ನಾನ ಬಿಟ್ಟು ಹೋಗಿದ್ದು? ನೀನ್ ಬರಲ್ಲ ನೀವ್ ಹೇಳಿ, ನಾನ ಬಿಟ್ಟು ಹೋಗಿದ್ದು. ಇವ್ರು ಕರ್ಕೊಂಡೋದ್ರು, ಬಿಟ್ರು, ಬಂದ್ರು. ನೀನ್ ಬರಲ್ಲ ಅಂದ್ರೆ ಅದಕ್ಕೆ ಬಿಟ್ಬಿಟ್ಟು ಬಂದೆ. ಮೊಸರು ಎತ್ತಿ ಫ್ರಿಡ್ಜ್ಗೆ ಇಡಿ ಸರ್, ಹುಳಿ ಬರುತ್ತೆ ಸರ್. ನಾನವನಲ್ಲ. ಒಂದೊಂದ್ಸರಿ ಹೆಂಗಾಗ್ಬಿಡತ್ತೆ ಗೊತ್ತಾ, ಮನೆ ಒಳಗಡೆ ಸಾಮಾನ್ಯ ಇದು ಎಲ್ರಿಗೂ ಆಗತ್ತೆ ಅಂತ ಅನ್ಕೊಂತೀನಿ ಅಲ್ವಾ. ಮಾಡಕ್ ಬೇಜಾನ್ ಕೆಲಸ ಇರತ್ತೆ, ಆದ್ರೆ ಮೂಡೇ ಇರಲ್ಲ. ಆದ್ರೂ ಬೋರ್ ಹೊಡಿತಾ ಇರತ್ತೆ. ನನಗೆ ಯಾವಾಗ್ಲೂ ಬೋರ್ ಹೊಡಿತಾ ಇರುತ್ತೆ. ಬೋರಿಂಗ್ ಲೈಫ್ ಬೋರಿಂಗ್ ಇಲ್ಲ. ನಾವೇ ಬೋರಿಂಗ? ನಾನ್ ಬೋರಿಂಗು. ಅದಕ್ಕೆ ಮತ್ತೆ ಊರಿಗೆ ಹೋಗಿದ್ದು ನಾನು ಬಿಟ್ಟು. ಹೋಯ್ತೀನಿ, ಪುನಃ ಹೋಯ್ತೀನಿ, ಕಳ್ಸು ನನ್ನ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಹಾಲು ಬಿಸಿ ಆದ್ಮೇಲೆ ಅವ್ರಿಗೆ ಕಾಫಿ ಮಾಡಿಕೊಡೋದು. ಇನ್ನೇನು ಅದೊಂದೇ ಖುಷಿ ಸಿಗೋದವ್ರಿಗೆ. ಏನು ಮಾಡ್ತೀನೋ ಬಿಡ್ತೀನೋ, ಅಡುಗೆ ಮಾಡ್ತೀನೋ ಬಿಡ್ತೀನೋ ಅದು ಸೆಕೆಂಡರಿ. ಕಾಫಿ ಒಂದು ಮಾಡಿಕೊಡ್ತಾ ಇದ್ರೆ ಹಸ್ಬೆಂಡ್ ಫುಲ್ ಹ್ಯಾಪಿ ಆಗಿರ್ತಾರೆ. ನೋಡಿ, ನಾನೇ ಬೋರಿಂಗ್ ಅಂದ್ಬಿಟ್ಟು ಇವಾಗ ನನ್ನ ಹಾರ್ಟ್ ಬ್ರೇಕ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ. ಮೈ ಹಾರ್ಟ್ ಇಸ್ ಬ್ರೋಕನ್ ನೌ. ಬ್ರೋಕನ್ ಇಸ್ ಬ್ರೋಕನ್, ವಾಟ್ ಕ್ಯಾನ್ ಬಿ ಡನ್ ನೌ. ಅಪ್ಪು, ಬಾರಪ್ಪು ಹೊರ್ಗಡೆ ಹೋಗಿ ಬರೋಣ ಒಂದು ರೌಂಡು. ನೋಡಿ, ಬೋರ್ ಆಗ್ತೈತೆ ಯಾಕೋ. ಫ್ರೈಡೆ ಥರ ಫೀಲ್ ಆಗ್ತೈತೆ ಇವತ್ತು. ಅದರಲ್ಲ ಫ್ರೈಡೆ ಅಂತಾನೆ ಆಚರಣೆ ಮಾಡೋದು. ನಾಳೆ ಸ್ಯಾಟರ್ಡೆ ವೀಕೆಂಡ್. ಇವತ್ತಿನ್ನು ಟ್ಯೂಸ್ಡೇ. ನೋಡಪ್ಪ, ನಿನಗೆ ಫ್ರೈಡೆ ಅನ್ಸಿದ್ರೆ ಫ್ರೈಡೆ ಆಚರಿಸ್ಕೊ. ಹೇಳೋರು ಯಾರು, ಕೇಳೋರು ಯಾರು ನಿನಗೆ? ಅದು ನಿಜ. ನಾಳೆ ಸ್ಯಾಟರ್ಡೆ ಅನ್ಕೊಂಡು ಲಾಗಿನ್ ಮಾಡಿಲ್ಲ ಅಂದ್ರೆ ಕೇಳ್ತಾರೆ ಅಲ್ಲಿಂದ. ಅವಾಗ ಲಾಗಿನ್ ಮಾಡು ಕೇಳಿದಾಗ. ನಿಜ, ಯಾಕೋ ಸಿಕ್ಕಾಬಟ್ಟೆ ಬೋರ್ ಹೊಡಿತಾ ಇದೆ. ಜೊತೆಗೆ ಒಂಥರ ಫ್ರೈಡೆ ಫೀಲ್ ಬರ್ತಾ ಇದೆ ನನಗೆ, ವೀಕೆಂಡ್ ಫೀಲ್. ಇವತ್ತು ಇನ್ನು ಟ್ಯೂಸ್ಡೇ, ಇನ್ನು 3 days. ಇವತ್ತು ಅಲ್ದಲೇ 3 days. ಇವತ್ತು ಸೇರಿ 3 days. 3 ದಿನ ಯಾಕೆ ರಜಾ? ರಜಾ ಇಲ್ವಾ ಮಿಕ್ಕಿರೋವು ಅಂತ? ಇಲ್ಲ, ಎಲ್ಲ ಖಾಲಿ ಮಾಡಾಕ್ಬಿಟ್ನಲ್ಲ. ಊರಿಗೆ ಹೋಗಿದಾಗ 2 ದಿನ ರಜಾ ಹಾಕೊಂಡಿದೆ. ಫುಲ್ ಎಲ್ಲ ಲೀವ್ಸ್ ಖಾಲಿ ಮಾಡಾಕ್ಬಿಟ್ಟೆ. ಇನ್ಯಾವುದೂ ಇಲ್ಲ. 2024 ಲೀವ್ಸ್. ಅದೇ ಕ್ಯಾಶುವಲ್ ಲೀವ್ ಎಲ್ಲ ಖಾಲಿ. ಆನ್ಯುವಲ್ ಲೀವ್ಸ್ ಇದಾವೆ, ಟಚ್ ಮಾಡಲ್ಲ. ಅವು ಎಲ್ಲ ಇರ್ಬೇಕಲ್ಲೇ. ಅದೊಂಥರ ಬ್ಯಾಂಕಲ್ಲಿ ಡೆಪಾಸಿಟ್ ಇದ್ದಂಗೆ ಅವು. ಆಗ್ಲೇ ಇಲ್ಲ. ಒಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಂಡು ನಿದ್ದೆ ಮಾಡಿದೆ, ಒಂದು 1/2 hour. ಟೈಮ್ ಇವಾಗ ಆಗ್ತಾ ಇದೆ 5:30 ಆಲ್ರೆಡಿ. ಒಂದು 4:45 ಹೋಗಿ ಒಂದು 5:15 ತನಕ ಮಲಗಿದ್ದು. ಇವಾಗ ಇದು ಬಂದಿದ್ದೀನಿ. ಈಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಫ್ರೆಶನ್ ಅಪ್ ಆಗಬೇಕು. ಏನ್ಮನು, ನೀನ್ ಮಲಗಿದ್ದ? ಇಲ್ಲ, ಯಾವಾಗಲೂ ನೀನು ಹಂಗೆ ಮಾಡೋದು. ಬಂದು ನಾನು ಮಲಗಿಸ್ಬಿಡ್ತೀನಿ, ಆಮೇಲೆ ಇದು ಬಂದ್ಬಿಟ್ಟು. ಇಲ್ಲ, ಇನ್ನೇ ನಿದ್ದೆ ಬರ್ತಾ ಇತ್ತು ಅಂದಾಗ ಏನಾಗ್ತೈತೆ, ಟ್ರೈನು ಆಮೇಲೆ ಲಾರಿಗಳು ಓಡಾಡಕ್ಕೆ ಸ್ಟಾರ್ಟ್ ಆಗ್ತವೆ. ಆವಾಗ ಎಚ್ಚರ ಹೋಗ್ತೈತೆ. ಎಲ್ಲಿ ಪಕ್ಕದಲ್ಲಿ ಬರೀ ಇದೆ ನಿಂದು ಯಾವಾಗನು. ಏನು ಅರ್ಧ ಗಂಟೆಲೂ ಟ್ರೈನು ಲಾರಿ ಎಲ್ಲ ಓಡಿಸ್ಬಿಟ್ಟಿದೆ ನಿನಗೆ. ಅದಕ್ಕೆ ನಿದ್ದೆ ಹೊರಟೋಗ್ತೈತೆ, ಅದು ಬರ್ತೀನಿ. ನೀನು ಗುಡ್ ಬೈ. ಒಂದು ಮಾತು ಕೇಳ್ತೀಯ ನಾನು ಹೇಳೋದು? ಕಾಫಿ ಬೇಕಾ ಬೇಡ? ಕಾಫಿ ಬೇಕೇ ಬೇಕು, ಅದು ಮಾಡಿಕೊಡ್ಲೇಬೇಕು. ಅದು ನಿನ್ನ ಮತ್ತೆ ನನ್ನ ಜನ್ಮಸಿದ್ಧ ಹಕ್ಕು.
ಬಟ್ಟೆ ಎತ್ಕೊಂಡು ಬರೋಣಪ್ಪ. ಇವಾಗಿಲ್ಲ, ಕಾಫಿ ಕುಡ್ದು ತಣ್ಣಗಾಗೋಗಿತ್ತವ ಏನೋ ಬಟ್ಟೆ ಆಗಲ್ಲ. ಕ್ಲೈ ನೀನ್ ಲೇಟ್ ಮಾಡಿದ್ರೆ ಕಾಫಿ ಕೊಡೋದಕ್ಕೆ ತಣ್ಣಗಾಗೆ ಆಗ್ತೈತೆ. ಬಿಸಿಗೆ ಇಟ್ಬಿಟ್ಟು ಹೋಗಿ ಎತ್ಕೊಂಡು ಬರೋಣ, ಅಷ್ಟೊತ್ತಿಗೆ ಬಿಸಿ ಆಗುತ್ತೆ, ಮಾಡ್ಕೊಂಡು ಕುಡಿಯೋಣ. ಗುಡ್ ಐಡಿಯಾ, ಟೈಮ್ ಸೇವಿಂಗು. ನೋಡಿ ಕ್ಲೈಮೇಟ್ ಇನ್ನು ಹಿಮ ಬೀಳಕ್ ಸ್ಟಾರ್ಟ್ ಆಗುತ್ತೆ ಸಂಜೆ ಆಗ್ತಾ ಬಟ್ಟೆ ಎಲ್ಲ ಪುನಃ ಮೆತ್ತಗಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಇಲ್ಲ ತಂದು ಇಲ್ಲಿ ಹಾಕಿದ್ದೀನಲ್ಲ ಹಂಗೆ, ಇಲ್ಲಿ ದಿವಾನ್ ಮೇಲೆ ಒಂದು 2 ದಿನ ಹಾಕ್ಬಿಟ್ಟು ಆಮೇಲೆ ಮಡಿಸಿಡ್ಬೇಕು. ಇದು ಇವಳ್ದು ಮಲ್ಕೊಳ್ಳೋ ಜಾಗ. ಬಿಟ್ರೆ ಇವಳು ಸ್ವಿಂಗಿಗೆ ಹೋಗಿ ಮಲ್ಕೊಬಿಡ್ತಾಳೆ. ಏನೇ ಬಿಟ್ಟರೆ ಸ್ವಿಂಗಿಗೂ ನೆಗೆದ್ಬಿಡ್ತೀಯ ಅಲ್ವಾ ನೀನು ಸುಬ್ಬಿ? ಹೋಗಿ ಕೆಳಗಡೆ ಹೋಗು. ಅಬ್ಬಾ ಸರ್ರಿ ನಿದ್ದೆ ಹೊಡೆದು ಎದ್ಬಿಟ್ಟಿದ್ಯೇನೋ. ಬತ್ತಿ ಹೋಗಿದ್ಯಾ? ಬರಪ್ಪ. ಅವಳಿಗೆ ಯಾಕಂಗೆ ಟಾರ್ಚರ್ ಮಾಡ್ತೀಯವನು? ಹಾಂ, ಅವಳು ಗೇಟ್ ತೆಗಿ ಹೋಗ್ತೀನಿ ಅಂತ ನೋಡಿ. ಈಗ ಗೇಟ್ ತೆಗೆದ ತಕ್ಷಣ ಹೆಂಗೋಯ್ತಾಳೆ. ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.